ನಿಶಾ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರೀ. ಭಾಳ ದಿನ ಆತ್ರಿ ಈ ರೆಸಿಪಿ ಮಾಡಿ, ಆದ್ರೆ ವಿಡಿಯೋ ಎಡಿಟ್ ಮಾಡಿ ಹಾಕಕ್ಕೆ ಆಗತ್ತಿಲ್ರಿ. ಯಾಕಂದ್ರೆ ನನ್ನ ಸೆಮ್ ಎಕ್ಸಾಮ್ ಒಂದು ಬಂದ್ಬಿಟ್ಟಾವ್ರಿ, ಅದಕ್ಕೆ ಹಾಕಕ್ಕೆ ಆಗ್ಲಿಲ್ರಿ. ನೀವು ಹಿಂಗೆ ಸಪೋರ್ಟ್ ಮಾಡ್ತೀರಿ ಅಂತ ತಿಳ್ಕೊಂಡೇನ್ರಿ. ಇವತ್ತು ಪನ್ನೀರ್ ಪಾಲಕ್ ಮಾಡೋದು ಹೇಳ್ಕೊಡ್ತೀನಿ ಬರ್ರಿ. ನಾ ಇಲ್ಲಿ ಏನೇನು ಹಾಕ್ಕೊಂಡೇನಿ ಎಲ್ಲ ವಿಡಿಯೋ ಮ್ಯಾಗ ಬರತೈತೆ ನೋಡ್ರಿ. ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕ್ರಿ. ನಾ ಇಲ್ಲಿ 2 ಪ್ಯಾಕೆಟ್ ಪನ್ನೀರ್ ತೊಗೊಂಡೇನ್ರಿ. ಗೋಡಂಬಿ ಟೊಮೆಟೊ ಹಾಕ್ಕೋಬೇಕ್ರಿ ಮಿಕ್ಸಿಗೆ. ಅಡುಗೆ ಎಣ್ಣೆ ಜೀರಿಗೆ ಹಾಕ್ಕೋಬೇಕು, ಚಟಪಟ ಅನ್ನಿಸ್ಕೋಬೇಕು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುತ್ತೆ ಈರುಳ್ಳಿ ಹಾಕ್ಕೋಬೇಕು. ಹಾಕ್ಕೊಂಡು ಅವು ಕೆಂಪಗೆ ಬರೋಂಗೆ ಎಣ್ಣೆಯೊಳಗೆ ಹುರ್ಕೋಬೇಕು, ಬೆಂದಿಸ್ಕೋಬೇಕು ಅವನ್ನ. ಆಮೇಲೆ ಟೊಮೆಟೊ ಮತ್ತು ಗೋಡಂಬಿ ಹಾಕಿದ್ವಲ್ಲ ಅದು ಮಿಕ್ಸಿಗೆ ಅದನ್ನ ಹಾಕ್ಕೋಬೇಕು. ಆಮೇಲೆ ಪಾಲಕ್ದು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಮಿಕ್ಸರ್ ಅದನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು. ಗರಂ ಮಸಾಲ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಇದಕ್ಕೆ ಪನ್ನೀರ್ ಮಸಾಲ ಸಿಗ್ತೈತಿ, ಅದನ್ನು ಹಾಕ್ಕೋತಿದ್ರೆ ಹಾಕ್ಕೋಬೇಕು. ಇಲ್ಲ ಅಂದ್ರೆ ಮಸಾಲ ಹಾಕೈತಲ್ಲ ಅದ್ರೊಳಗೆ ನಡಿತೈತಿ. ನಾ ಇಲ್ಲಿ ಪನ್ನೀರ್ ಮಸಾಲ ಹಾಕ್ಕೊಂಡೇನಿ. ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ ಈ ಥರ ಕುದಿ ಬಂದಮೇಲೆ ಗುಳ್ಳೆ ಗುಳ್ಳೆ ಬರ್ತಾವಲ್ಲ ಆವಾಗ ಪನ್ನೀರ ಹಾಕ್ಕೋಬೇಕು. ನೋಡ್ರಿ ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಕುದಿ ಹಾಕಿಡ್ಬೇಕು. ನೋಡ್ರಿ ನಮ್ಮ ಪನ್ನೀರ್ ಪಾಲಕ್ ರೆಸಿಪಿ ತಯಾರಾಗ್ತೈತಿ. ನಾ ಇಲ್ಲಿ ಪನ್ನೀರ ಪಾಲಕ್ ಮತ್ತು ಚಪಾತಿ, ಒಂದು ಮೊಟ್ಟೆ, ನಮ್ಮ ಪಲಾವ್ ರೆಸಿಪಿ ಹಾಕಿನೆಲ್ಲ ಅದನ್ನು ಮಾಡ್ಕೊಂಡು ಊಟ ಮಾಡಿದ್ದೀವ್ರಿ. ನೀವು ಹಿಂಗೆ ಮಾಡ್ಕೊಂಡು ತಿನ್ನಿರಿ. ಹಂಗೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಧನ್ಯವಾದಗಳು ರೀ.